ಸೈಕಲ್ ಸವಾರಿ ಮಾತಿನ ಲಹರಿ. ಪ್ರಸ್ತುತಿ ಜಾಂಪಣ್ಣ ಆಶಿಹಾಳ್. ನಮ್ಮ ಜೊತೆಗೆ ಸುರೇಶ್ ಅವರಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಆಶಿಹಾಳ್ ಸರ್. ನೋಡಿ, ನಾವು ಸಾಮಾನ್ಯವಾಗಿ ಜನಗಳನ್ನ ನೋಡ್ತಾ ಇದ್ದೀವಿ. ಕಂಟಿನ್ಯೂಸ್ ಆಗಿ ಎಲ್ಲರೂ ದ್ವಿಚಕ್ರ ವಾಹನಗಳ ಮೇಲೆ ಅಥವಾ ಕಾರು ಆಗಲಿ ಇನ್ನಿತರ ಬೇರೆ ಬೇರೆ ವಾಹನಗಳ ಮೇಲೆ ತುಂಬ ಫಾಸ್ಟಾಗಿ ಹೋಗ್ತಾನೆ ಇದ್ದಾರೆ. ಎಲ್ಲರೂ ತುಂಬ ಅರ್ಜೆಂಟಾಗಿ ಮುಟ್ಟಬೇಕು ಅನ್ನೋ ಧಾವಂತದಲ್ಲಿ ಇದ್ದಾರೆ. ಕೆಲಸದ ಒತ್ತಡ ಹಂಗಿದೆ ಮತ್ತು ದುಡಿಬೇಕನ್ನೋ ಹಂಬಲನೂ ಹಂಗಿದೆ. ಆದರೆ ಸೈಕಲ್ ಮೇಲೆ ಹೋಗೋರು ಕೂಡ ಈಗ ತುಂಬ ಕಾಣ್ತಾ ಇದ್ದಾರೆ. ನಮಗೆ ಅಷ್ಟು ಕೂಡಲೇ ಹೋಗಿ ಮಾಡುವಂಥದ್ದು ಏನು ಇರಲ್ಲ. ಆದರೆ ಸೈಕಲ್ ಮೇಲೆ ಹೋಗೋದ್ರಿಂದ ತಮಗೆ ಲಾಭ ಆಗುತ್ತೆ ಅಂತೇಳಿ ಹೋಗ್ತಾ ಇದ್ದಾರೆ. ಆದರೆ ನೀವು ದ್ವಿಚಕ್ರ ವಾಹನಗಳ ಸರ್ವಿಸಿಂಗ್ ಆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರೋರು ವಾಪಸ್ ನೀವು ಸೈಕಲ್ಗೆ ಹೋಗಿದ್ದೀರಂತಂದರೆ, ಪದೇ ಪದೇ ಯಾವಾಗ ಸತತವಾಗಿ ಸೈಕಲ್ ಬಳಸ್ತೀರಂದರೆ ಇದು ಸ್ವಲ್ಪ ಆಶ್ಚರ್ಯ ಅನ್ಬೇಕು. ಯಾಕಂದರೆ ಒಂದ್ಸಲ ಈ ದ್ವಿಚಕ್ರ ವಾಹನದ ಮೇಲೆ ಕುಂತವರು ವಾಪಸ್ ಸೈಕಲ್ಗೆ ಬರಲ್ಲ. ಹೆಂಗೆ ನಿಮಗೆ ಈ ಸೈಕಲಿನ ನಂಟು? ನಾನು ಸೈಕಲ್ನ ಸವಾರಿ ಮಾಡೋದು ಕಲ್ತಿದ್ದು ಬಹುಶಃ 1973 ಇಸ್ವಿ. ಆಗ ನನಗೆ 7-8ನೇ ವಯಸ್ಸಿರ್ಬೋದು. ಅಣ್ಣನನ್ನು ಕೂರಿಸ್ಕೊಂಡು ನಾನು ಒಳ ಪೆಟ್ಲಲ್ಲಿ ಓಡ್ಕೊಂಡು ಸೈಕಲ್ ಕಲ್ತಿದ್ದು. ಕೊನೆಗೆ ಸೈಕಲ್ ಎಷ್ಟು ಹುಚ್ಚು ಹಿಡಿತು ನನಗೆ ಅಂದರೆ, ನಮ್ಮ ಮನೆಗೂ ಒಂದು ರೇಷನ್ ಸೊಸೈಟಿಗೂ 4.25 ಕಿಲೋಮೀಟರ್ ಇತ್ತು. ಆಗ ಸೈಕಲ್ನಲ್ಲಿ ಹೋಗೋದು, ಸಕ್ಕರೆ ಅಕ್ಕಿ ಏನೇ ಕೊಟ್ಟರು ಸೈಕಲಲ್ಲಿ ತಗೊಂಡು ಬರೋದು. ಸೊ ಇದೇ ರೀತಿ ಸೈಕಲ್ ಹವ್ಯಾಸ ಮಾಡಿಕೊಂಡೆ. ಸೈಕಲ್ ಒಂದು ಹವ್ಯಾಸ ಭಾಳಷ್ಟು ಬೆಳೆಸ್ಕೊಂಡು ಬಂದೆ. ಕೊನೆಗೆ ನಾನು 1988ನೇ ಇಸ್ವಿ, ಇಲ್ಲ 87ನೇ ಇಸ್ವಿ ಜುಲೈ 5ನೇ ತಾರೀಕು ಬೆಂಗಳೂರಿಗೆ ಸೈಕಲ್ ಸವಾರಿ ಮಾಡಿದೆ. ಅದೇನು ವಿಶೇಷ ಆ ದಿನ? ಅದು ನನಗೆ ಗೊತ್ತಿರಲಿಲ್ಲ. ನಾನು ಆ್ಯಕ್ಚುಲಾಗಿ BML ಕಾರ್ಖಾನೆ ಬೆಂಗಳೂರು ರೈಲ್ ಕೋಚ್ ಡಿವಿಷನ್, ಈಗ ಏನು ಒಂದೇ ಭಾರತ್ ಎಕ್ಸ್ಪ್ರೆಸ್ ಅಂತ ಉತ್ಪಾದನೆ ಮಾಡ್ತಾ ಇದ್ದಾರೆ, ಅದೇ ಕಾರ್ಖಾನೆಯಲ್ಲಿ ನಾನು ಅಪ್ರೆಂಟಿಸ್ಶಿಪ್ 1986-87ರಲ್ಲಿ ಮಾಡಿರ್ತೀನಿ. ಹಾಗಾಗಿ ಒಂದು ಸರ್ಟಿಫಿಕೇಟ್ ಇಸ್ಕೊಳ್ಬೇಕಾಯಿತು. ಆ ಸರ್ಟಿಫಿಕೇಟ್ ಇಸ್ಕೊಳ್ಳೋದಕ್ಕೆ ನಾನು ಸ್ವಂತ ಸೈಕಲಲ್ಲಿ ಹೋಗಬೇಕು ಅಂತ ಒಂದು ಹಂಬಲದಿಂದ ಬೆಳಿಗ್ಗೆ 6 ಗಂಟೆ ನಮ್ಮ ಮೈಸೂರು ಸಿಟಿ ಬಸ್ ಸ್ಟ್ಯಾಂಡ್ ಬಿಟ್ಟೆ. ಮಧ್ಯಾಹ್ನ 2 ಗಂಟೆಗೆ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ಗೆ 8 ಅವರ್ಸಲ್ಲಿ ಸೈಕಲ್ ಮಾಡಿದೆ. ಅದೊಂದು ನನಗೆ ಹೆಮ್ಮೆ ಅಂತ ಹೇಳ್ಕೊಳಕ್ಕೆ ಖುಷಿ ಆಗ್ತಾ ಇದೆ. ಗ್ರೇಟ್ ಗ್ರೇಟ್ ಗ್ರೇಟ್. ಅಂದರೆ ಸರ್ಟಿಫಿಕೇಟ್ ಇಸ್ಕೊಳ್ಳೋದು ನೋಡಿ, ಮತ್ತು ಆ ಡೇಟ್ ಬೇರೆ ತುಂಬ ಚೆನ್ನಾಗಿ ನೆನಪಿದೆ ನಿಮಗೆ. ಅದು ಆ ಟೈಮಲ್ಲಿ ಒಂದಿಷ್ಟು ಹಣಕಾಸಿನ ಸ್ಥಿತಿಗತಿಗಳು ಅಷ್ಟು ಸರಿ ಇಲ್ಲ ಅಂತಲೂ ಅನ್ಕೊಳ್ಳೋಣ. ಒಂದು ಖಂಡಿತವಾಗಿಯೂ. ಮತ್ತೆ ನಮ್ಮ ಒಂದು ಹಂಬಲ ಇರುತ್ತಲ್ಲ, ನಮ್ಮ ಹವ್ಯಾಸಗಳು, ಯಾಕೆ ಸೈಕಲ್ ಮೇಲೆ ಇದೇ ಒಂದು ನೆಪ ಇಟ್ಕೊಂಡು ಹೋಗಬಾರ್ದು ಅನ್ನೋವಂಥದ್ದು ಇರುತ್ತೆ ಮನುಷ್ಯನಿಗೆ. ಆದ್ರೆ ಬೆಂಗಳೂರು ಅಂತ ಅಷ್ಟು ದೂರ ಹೋಗಿ ಮತ್ತೆ ವಾಪಸ್ ಬರ್ಬೇಕಾಗತ್ತೆ ಸೈಕಲ್ ಮೇಲೇನೆ ಅಲ್ವಾ? ಸೈಕಲ್ನಲ್ಲಿ ಇಟ್ಟು ಬರೋಕೂ ಇಲ್ಲ. ಅದು ತುಂಬಾ ಕಠಿಣವಾದದ್ದೇ. ಹೆಂಗ್ ಅನಿಸ್ತು ನಿಮ್ಗೆ ಅವತ್ತಿನ ಎಕ್ಸರ್ಸೈಸ್? ಅದ್ರಲ್ಲಿ ನನ್ನ ಫ್ರೆಂಡ್ಗೆ ಕರೆ ಮಾಡಿ ಮಲ್ಲೇಶ್ವರಂ ಅಲ್ಲಿ ಇದ್ದ, ನಾನು ಬರ್ತಾ ಇದ್ದೀನಪ್ಪ ಈಗ ಬೆಂಗಳೂರಿನಲ್ಲಿ ಇದ್ದೀನಿ. ಅವನು ಬೈದ, ನೀನು ಹುಚ್ಚಿಡ್ದಿದೀಯಾ ಸೈಕಲ್ ಅಲ್ಲಿ ಬಂದಿದೀಯ ಅಂತ. ಇಲ್ಲ, ಸಾಮಾನ್ಯ ಸೈಕಲ್ ಮೇಲೆ ಹೋಗೋ ಬರೋರಿಗೆಲ್ಲ ದೂರ ಹೋದ್ರಂದ್ರೆ ಹುಚ್ಚೆ ಅಂತಾರೆ. ಹಾಗಾಗಿ ಇಲ್ಲಪ್ಪ, ಒಂದು ಹವ್ಯಾಸಕ್ಕೋಸ್ಕರ ಬಂದಿದ್ದೀನಿ ಅಂದ್ಬಿಟ್ಟು ಮಧ್ಯಾಹ್ನ ಹೋಗಿ ಅಲ್ಲಿ ಫುಡ್ ಎಲ್ಲ ತಗೊಂಡು ಬಾಡಿ ರೆಸ್ಟ್ ಮಾಡಿದ್ವಿ. ಸರ್ಟಿಫಿಕೇಟ್ ತಂದ್ರಿ ಮಾರನೇ ದಿನ, ಅಂದ್ರೆ ಆರಾಮಾಗಿ ಜುಲೈ 5ನೇ ತಾರೀಕು. ಮಾರನೇ ದಿನ ಜುಲೈ 6ನೇ ತಾರೀಕು. ವಿಶೇಷ ಅಂದ್ರೆ ಅವತ್ತು ನನ್ನ ಜನ್ಮದಿನ. ನನಗೆ ಗೊತ್ತಿಲ್ಲದ ನಾನು ಸೈಕಲ್ ಸವಾರಿ ಮಾಡಿದ್ದು. ಆಗ ನನ್ನ ಸರ್ಟಿಫಿಕೇಟ್ ಅಲ್ಲಿ ಡೇಟ್ 6/7/64 ನಾನು ಹುಟ್ಟಿದ್ದು ಡೇಟ್ ಸರ್ಟಿಫಿಕೇಟ್ ಅಲ್ಲಿ ಇದ್ದು ನನಗೆ ಖುಷಿ ಆಯ್ತು. ಗ್ರೇಟ್ ಗ್ರೇಟ್. ಬಹಳ ಒಂಥರ ರಸವತ್ತಾದ ಅನುಭವ ಇದೆ ನಿಮ್ದು. ಪರವಾಗಿಲ್ಲ, ನನ್ನ ಒಂದು ಹುಟ್ಟಿದ ದಿನನೇ ನಾನು ಒಂದು ಸೈಕಲ್ ಸವಾರಿ ಮಾಡಿ ನಾನು ಅಪ್ರೆಂಟಿಸ್ ಸರ್ಟಿಫಿಕೇಟ್ ತೊಗೊಳಕ್ ಬಂದೆ. ಅಪ್ರೆಂಟಿಸ್ ಸರ್ಟಿಫಿಕೇಟ್ ತಂದ ನಂತರ ನಿಮಗೆ ಅದು ಉದ್ಯೋಗಕ್ಕೆ ಹೇಗೆ ಎಲ್ಲ ಅನುಕೂಲ ಆಯ್ತು? ನೀವೇನು ಕೆಲಸ ಮಾಡ್ತಾ ಇದ್ದೀರಿ? ನಾನು ಹಲವಾರು ಕಡೆ ನಾನು ಅಪ್ಲಿಕೇಶನ್ ಹಾಕ್ತೆ. ಕೊನೆಗೆ ಎಲ್ಲೂ ನನಗೆ ಸೂಕ್ತವಾದ ಕೆಲಸ ಸಿಗಲಿಲ್ಲ. ಕೊನೆಗೆ ಸುಮ್ಮನೆ ಕೂತ್ಕೊಳ್ಳೋದೇನು ಅಂದ್ಬಿಟ್ಟು ಒಂದು ಲಾರಿ ಚಾಲಕನ ಜೊತೆ ಸೇರ್ಕೊಂಡು ಕ್ಲೀನರ್ ಕೆಲಸ ಮಾಡಿಕೊಂಡು 8-10 ತಿಂಗಳು ಅಷ್ಟೇ 8 ತಿಂಗಳು ಮಾತ್ರ 8 ತಿಂಗಳು ಮಾಡಿದೆ. ಆದರೆ ಹಣಕಾಸಿಗೆ ಬಹಳ ತೊಂದರೆ ಆಯಿತು. ಎಲ್ಲಿ ಹೋದ್ರು ಲಾರಿನಲ್ಲಿ ಹೋದ್ರೆ ಮತ್ತೆ ರಿಟರ್ನ್ ಬರೋದಕ್ಕೆ ಲೋಡ್ ಆಗೋದಿಲ್ಲ. ತಿಂಗಳನ್ಗಟ್ಲೆ ಆದ್ರೂ ಮನೆಗೆ ಬರ್ತಿರ್ಲಿಲ್ಲ. ಮನೇಲಿ ಅಮ್ಮ ಕೇಳಿದ್ರು, ಏನು ದುಡ್ದಿದೆ ಅಂದ್ರೆ ಏನೂ ಇಲ್ಲ ಅಂದಾಗ, ಬೇಡ ನೀನು ಹೋಗೋದು ಬೇಡ ಅಂದ್ಬಿಟ್ಟು ನನ್ನ ಉದ್ಯೋಗನ ಕಡಿತಗೊಳಿಸಿದ್ರು. ಆ ನಂತರ ಮಾರ್ಚ್ 18ನೇ ತಾರೀಕು ನಮ್ಮ ಶಾ ಆಟೋಮೊಬೈಲ್ಸ್ ಅಪೇರ ಥಿಯೇಟರ್ ಪಕ್ಕ ಇತ್ತು. ಆಗ ಹೋಗಿ ನಾನು ಹಿಂಗೆ ಕೆಲಸ ಮಾಡ್ತೀನಿ ಅಂತ ಕೇಳ್ಕೊಂಡೆ. ಆ ದಿನ ಗುರುವಾರ ಆಗಿತ್ತು. ನಮ್ಮ ಮಾಲೀಕರು, ಪರವಾಗಿಲ್ಲ ನೀನು ಸ್ವಲ್ಪ ನಾನು ಕೇಳಿದ ಕ್ವಶನ್ಗೆಲ್ಲ ಆನ್ಸರ್ ಮಾಡಿಯಾ, ನಾಳೆಯಿಂದ ಬಾ ಅಂತ ಹೇಳಿದ್ರು.
ಇಲ್ಲ ನಾನು ಇವತ್ತಿಂದ ಮಾಡ್ತೀನಿ ಅಂದ್ಬಿಟ್ಟು ಮಧ್ಯಾಹ್ನದಿಂದ ಕೆಲಸ ಆರಂಭಿಸಿದೆ. ಆ ಗುರು ರಾಘವೇಂದ್ರ ನೆನೆಸ್ಕೊಂಡು ಶುರು ಮಾಡಿದೆ. ಇವತ್ತು ನನಗೆ ಉನ್ನತ ಸ್ಥಾನದಲ್ಲಿ ಕರ್ಕೊಂಡೋಗಿ ಬಿಟ್ಟಿದ್ದಾರೆ. ಬಹಳ ವಿಶೇಷವಾದದ್ದೇ ಅನುಭವ ಅಂತ ಅನ್ಬೇಕು. ನಂತರ ದಿನಗಳಲ್ಲಿ ನಿಮ್ಮ ಮತ್ತೆ ಮುಂದಿನ ಕೆಲಸ ಏನು? ನಂತರ 1.5 ವರ್ಷ ನಾನು ಸತತವಾಗಿ ದುಡಿದೆ. ನಮ್ಮ ಶೋರೂಮ್ನಲ್ಲಿ ಒಬ್ಬ ಹೆಮ್ಮೆಯ ಮೆಕ್ಯಾನಿಕ್ ಅಂತ ನಾನು ಹೆಸರು ಪಡ್ಕೊಂಡೆ. ಹಾಗಾಗಿ ಸರ್ವಿಸ್ ಇಂಜಿನಿಯರ್ಸ್ ಎಲ್ಲರೂ ಖುಷಿ ಪಡ್ತಾ ಇದ್ರು. ವೆಹಿಕಲ್ನ ಟ್ರಕ್ಕಿಂದ ಬಂದಾಗ ಅನ್ಲೋಡ್ ಮಾಡಿ ಅದನ್ನ PDI ವೆಹಿಕಲ್ ಅಂತ ಮಾಡ್ತಿದ್ವಿ, ಪ್ರೀ ಡೆಲಿವರಿ ಇನ್ಸ್ಪೆಕ್ಷನ್ ಅಂತ. ಅದನ್ನು ಸಹ ಮಾಡಿ ಏನು ಅದರಲ್ಲಿ ಕುಂದು ಕೊರತೆಗಳು ಇದ್ದಂತ ಬಿಡಿ ಭಾಗಗಳನ್ನ ಮತ್ತೆ ಹೊಸದಾಗಿ ಜೋಡಣೆ ಮಾಡಿ ಅದನ್ನ ಮತ್ತೆ ಕಂಪನಿಗೆ ಪ್ಯಾಕ್ ಮಾಡಿ ಆ ಒಂದು ಟ್ರಾನ್ಸ್ಪೋರ್ಟ್ಗೆ ಹಾಕಿ ಅದನ್ನ ಲೆಟರ್ನ ನಮ್ಮ ಸಾಹುಕಾರರಿಗೆ ತಂದು ಕೊಡ್ತಾರೆ. ಅಷ್ಟು ಜವಾಬ್ದಾರಿಯಾಗಿ ಕೆಲಸ. ಸರ್ವಿಸಿಂಗ್ ಅಂದ್ರೆ ಗಾಡಿಗಳ ಸರ್ವಿಸಿಂಗ್ ಮಾಡೋದು ಅಲ್ವಾ? ವಾಶ್ ಮಾಡಿ ಅದರಲ್ಲಿ ಏನು ಆಯಿಲ್ ಚೇಂಜ್ ಮಾಡಬೇಕು, ಫಿಲ್ಟರ್ ಕ್ಲೀನ್ ಮಾಡಬೇಕು, ಸ್ಪಾರ್ಕ್ ಪ್ಲಗ್ ಕ್ಲೀನ್ ಮಾಡಬೇಕು, ಚೈನ್ ಅಡ್ಜಸ್ಟ್ಮೆಂಟ್, ಕ್ಲಚ್ ಅಡ್ಜಸ್ಟ್ಮೆಂಟ್. ಸೊ ಹೀಗಾಗಿ ಒಬ್ಬ ಗ್ರಾಹಕನಿಗೆ ಅವನಿಗೆ ಸಂತೋಷವಾಗಿ ಏನ್ ಪಡಿಸಬೇಕು ಅಷ್ಟು ಸಹ ಒಂದು ದುರಸ್ತಿ ಕಾರ್ಯ ಮಾಡೋದ್ರಲ್ಲಿ ಎಚ್ಚರಿಕೆಯಿಂದ ವೆಹಿಕಲ್, ಯಾಕಂದ್ರೆ ನಿಮ್ಮಗಳ ಮೇಲೆನೆ ಭರವಸೆಯಿಂದ ಗಾಡಿ ಓಡಿಸ್ತಾರೆ ಒಬ್ಬ ಸರ್ವಿಸ್ ಇಂಜಿನಿಯರ್ ಕಡೆಯಿಂದ. ಏನ್ ತಪ್ಪುಗಳಾಗ್ತವೆ? ಆಗ್ಬೋದು. ಯಾಕೆಂದ್ರೆ ಅವನ ಮನಸ್ಥಿತಿ ಯಾವ ರೀತಿ ಇರುತ್ತೆ, ಮನೆಯಲ್ಲಿ ಮನಸ್ಥಿತಿ ಸರಿಯಾಗಿದ್ರೆ ಅವನ ದುಡಿಮೆಲೂ ಅಷ್ಟೇ ಪರ್ಫೆಕ್ಟ್ ಆಗಿರುತ್ತೆ. ಕೆಲಸದ ಜಾಗದಲ್ಲಿ ಕೂಡ ಆಗುತ್ತೆ. ಅಕಸ್ಮಾತ್ ಏನಾದ್ರೂ ಮನಸ್ಸು ಎಲ್ಲೋ ಇಟ್ಕೊಂಡಾಗ ನಮಗೂ ಸಹ ಒಂದಿನ ಆಗಿತ್ತು, ಚೈನ್ಗೆ ಕೈ ಕೊಟ್ಟು ಬೆರಳು ನನ್ನ ಉಗುರೆಲ್ಲ ಕಟ್ ಆಗಿತ್ತು. ಅಪಘಾತಗಳು ಆಗ್ತವೆ. ಇದು ಸರ್ವಿಸ್ ಎಲ್ಲೋ ಒಂದ್ ಕಡೆ ಒಂದು ಬೋಲ್ಟ್ ಅನ್ನ ಟೈಟ್ ಮಾಡೋದು, ಅದು ಸ್ವಲ್ಪ ಟೈಟ್ ಆಗಿರ್ಲಿಕ್ಕಿಲ್ಲ, ಲೂಸ್ ಆಗಿ ಅದು ಏನಾರು ಅಪಘಾತಗಳು ಆಗ್ತವೆ. ಖಂಡಿತ ಆಗಿದೆ. ಆಕ್ಸಲ್ ನೆಟ್ಕೊಂಡೆ ಎಷ್ಟೋ ಮೆಕ್ಯಾನಿಕ್ಗಳು ಲೂಸ್ ಬಿಟ್ಟಿರ್ತಾರೆ, ಅಥವಾ ಇಂಜಿನ್ ಆಯಿಲ್ ನ ಡೌನ್ ಮಾಡಿ ಮತ್ತೆ ಬೋಲ್ಟ್ ಹಾಕಿರಲ್ಲ. ಅಕಸ್ಮಾತ್ ಬೋಲ್ಟ್ ಹಾಕಿದ್ರೆ ಆಯಿಲ್ನೇ ಹಾಕಿರಲ್ಲ, ಮರ್ತಿರ್ತಾರೆ. ಎಷ್ಟೋ ಒಂದು 8-10 ಕಿಲೋಮೀಟರ್ ಹೋಗಿ ವೆಹಿಕಲ್ ಕಸ್ಟಮರ್ ಫೋನ್ ಮಾಡಿದಾಗ ಅದು ಹೊರೆ ಹೊತ್ಕೊಂಡಿದೀವಿ ನಾವೇ. ಇದು ಸುರೇಶ್, ನಂದೊಂದು ಅನುಭವ ಹಿಂಗೆ ಮಾತಾಡ್ಕೊಂಡು ನಿಮ್ ಜೊತೆಗೆ ಹಂಚ್ಕೋಬೇಕು. ಹಿಂದೊಮ್ಮೆ ನಾನು ಸ್ಕೂಟರ್ ಮೇಲೆ ನನ್ನ ಇಡೀ ಕುಟುಂಬನ ಕರ್ಕೊಂಡು ಹೋಗ್ತಾ ಇದ್ದೆ. ಅವತ್ತು ಎಲ್ಲೋ ಒಂದ್ ಕಡೆ ಮದುವೆ ಇತ್ತು, ಹೋಗ್ತಾ ಇದ್ದೆ. ಹೋಗ್ತಾ ಇರ್ಬೇಕಾದ್ರೆ ಹಿಂದಿನ ವೀಲು ಕಳಿಸ್ಕೊಂಡ್ಬಿಡ್ತು. ಆದ್ರೆ ಮಿಡ್ಲ್ ಇರುತ್ತಲ್ಲ ಡಿಸ್ಕ್, ಅದ್ರ ಮೇಲೆನೆ ಗಾಡಿ ನಾನು ಬ್ಯಾಲೆನ್ಸ್ ಮಾಡಿ ನಿಲ್ಲಿಸ್ಬಿಟ್ಟೆ. ಆಮೇಲೆ ಅದು ವೀಲು ಪಕ್ಕದಲ್ಲಿ ಗದ್ದೆಯಲ್ಲಿ ಹೋಗಿ ಬಿದ್ದಿತ್ತು. ನಾವು ಸ್ಕ್ರೂಗಳು ದಾರಿಯಲ್ಲಿ ಬಿದ್ದಿದ್ವು. ಹೋಗಿ ಅದನ್ನ ತಗೊಂಡು ಬಂದು ವಾಪಸ್ ನಾನು ಮತ್ತೆ ಟೈಟ್ ಮಾಡಿದೆ. ಟೈಟ್ ಮಾಡಿದಾಗ ಗೊತ್ತಾಯ್ತು ಅಲ್ಲಿ ಒಂದು ಸಣ್ಣ ಪಿನ್ ಹಾಕಿರ್ತಾರೆ ನೋಡಿ, ಸ್ಪ್ಲಿಟ್ ಪಿನ್. ಆ ಪಿನ್ ಇರಲಿಲ್ಲ ಅಲ್ಲಿ. ಅದ್ರ ಮೊದಲನೇ ದಿನ ನಾನು ಸರ್ವಿಸ್ ಕೊಟ್ಟಿದ್ದೆ ಗಾಡಿಯನ್ನ. ಆಮೇಲೆ ಗೊತ್ತಾಯ್ತು, ನಾನು ವಾಪಸ್ ಸರ್ವಿಸ್ ಹತ್ರ ತಗೊಂಡು ಹೋದಾಗ, ಸರ್ ಇದ್ರ 2 ಗಾಲಿಗೆ ಪಿನ್ ಹಾಕಿಲ್ಲ ಸರ್, ಮರ್ತು ಬಿಟ್ಟಿದ್ದಾರೆ. ದೇವ್ರ ದಯದಿಂದ ಯಾವುದೇ ಅಪಘಾತಗಳಿಂದ ನೀವು ದಾಟಿದ್ರಿ ಅಂದ್ರೆ ಏನೋ ಒಂದು ನಿಮ್ ಕಂಟ್ರೋಲ್ ಮಾಡಿ ನೀವು ದಾಟಿದ್ರಿ ಅಂತಂದಾಗ ಅವತ್ತೇನು ಗೊತ್ತಾಯ್ತು ನನಗೆ, ಈ ಸರ್ವಿಸಿಂಗ್ ಮಾಡುವಾಗ ಯಾವ್ದಾದ್ರು ಒಂದು ಸಣ್ಣದು ಮರ್ತು ಬಿಟ್ರೆ ಅದು ಏನಾದ್ರೂ ಆಗಕ್ಕೆ ಸಾಧ್ಯ. ಖಂಡಿತ ಅಪಘಾತ. ಅದಕ್ಕೆ ನೆನಪಾಯ್ತು ನೀವು ಹೇಳ್ತಾ ಇರ್ಬೇಕಾದ್ರೆ. ಈಗ ವೈದ್ಯರುಗಳು ಆಪರೇಷನ್ ಮಾಡುವಾಗ ಒಳಗಡೆ ಏನೋ ಕತ್ರಿ ಬಿಟ್ಬಿಟ್ಟಿರ್ತಾರೆ, ಇನ್ನೊಂದು ಏನೋ ಸೂಜಿ ಒಲಿಯೋದು ಒಂದು ಬಿಟ್ಟಿರ್ತಾರೆ. ಅದನ್ನೆಲ್ಲ ನಾವು ನೋಡ್ತೀವಿ, ಎಕ್ಸ್ರೇಗಳಲ್ಲೆಲ್ಲ ಕಾಣಿಸುತ್ತದು. ಅಂದ್ರೆ ಒಂದು ವೆಹಿಕಲ್ ಚೆನ್ನಾಗಿರ್ಬೇಕು ಅಂತಂದ್ರೆ ನಿಮ್ಮಗಳ ಗಮನ ಮತ್ತು ನಿಮ್ಮ ಕಾರ್ಯಕ್ಷಮತೆ ತುಂಬಾ ಕಾಳಜಿಯಿಂದ ನೀವು ಟೈಟ್ ಮಾಡಿ ಕೊಡಬೇಕಾಗತ್ತೆ, ಸರಿಯಾಗಿ ಸರ್ವಿಸಿಂಗ್ ರೆಡಿ ಮಾಡಿ ಕೊಡಬೇಕಾಗತ್ತೆ. ಬೇರೆ ಸಣ್ಣ ಪುಟ್ಟದಕ್ಕೆ ಓಕೆ ಅಂತ ಅನ್ಬಹುದು, ಬಟ್ ಕೆಲವೊಂದು ಕಡೆ ಮಾತ್ರ ತುಂಬಾ ಜಾಗರೂಕತೆ ಬೇಕಾಗುತ್ತೆ. ಈ ಸೈಕಲಿಗೆ ಏನೇನು ಜಾಗರೂಕತೆ ಬೇಕು? ಸೈಕಲ್ಗೂ ಅಷ್ಟೇ ಸರ್, ಪ್ರತಿಯೊಂದು ಟಾರ್ಕ್ ಅಲ್ಲಿ ಅದನ್ನ ಆಕ್ಸಲ್ ನಟ್ಟು ಟೈಟ್ ಮಾಡಬೇಕು. ಫ್ರಂಟ್ ಸ್ಟೇರಿಂಗ್ ಆಗಲಿ, ಹ್ಯಾಂಡ್ಲ್ ಆಗಲಿ, ಮತ್ತೆ ಪೆಡಲ್ ಆಗಲಿ, ಅಥವಾ ಚೈನ್ಗೆ ಆಗಾಗ ಲೂಬ್ರಿಕೇಶನ್ ಆಗಲಿ, ಇವೆಲ್ಲ ಮಾಡ್ಕೊಳ್ಬೇಕು. ಈಗ ದೂರ ಹೋಗ್ತಾರಲ್ಲ ಕೆಲವೊಬ್ರು, ಸುಮ್ಮನೆ ಏನೋ ಭರವಸೆ ಮೇಲೆ ಏನೋ ಗಾಳಿ ಹಾಕಕ್ಕೆ ಒಂದು ಪಂಪು ಇರಲ್ಲ, ಅಥವಾ ಸುಮ್ಮನೆ ಹೋಗ್ಬಿಟ್ಟಿರ್ತಾರೆ. ಏನು ಜಾಗರೂಕತೆ ತಗೋಬೇಕು ಅನ್ಸುತ್ತೆ ನಿಮ್ಮ ಪ್ರಕಾರ? ಯಾಕಂದ್ರೆ ಈಗ ನೀವು ಬೆಂಗಳೂರು ತನಕ ಹೋಗಿ ಬಂದ್ರಿ, ಹಂಗೆ ನಾವು ಯಾವಾಗ ಎಲ್ಲೋ ಹೋಗ್ಬೇಕಂತ ಅನ್ಕೊಳ್ಳೋಣ, ಅಥವಾ ನಮ್ಮಲ್ಲಿ ಈ ಕಾರ್ಯಕ್ರಮ ಕೇಳ್ತಾರೋ ಯಾರಾದ್ರೂ ದೂರ ಹೋಗ್ಬೇಕಂದಾಗ ಏನೇನು ತಗೊಂಡ್ಕೊಂಡು ಹೋಗ್ಬೇಕು? ಒಂದು ಸೈಕಲ್ ಸವಾರಿ ಮಾಡ್ಬೇಕಿದ್ರೆ ಲೈಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಸಂಜೆ ಒಂದು 6:30-7 ಗಂಟೆ ಗಂಟಲು ಸೈಕ್ಲಿಂಗ್ ರೆಡಿ ಮಾಡ್ತಾರೆ. ಸ್ನೇಹಿತರಿಗೆ ಮೊನ್ನೆ ಗೋವಾಗೂ ಸೈಕ್ಲಿಂಗ್ ಮಾಡಿದ್ರು. ಒಂದು ದಿನಕ್ಕೆ 170 ಕಿಲೋಮೀಟರ್ ಸೈಕ್ಲಿಂಗ್ ಮಾಡೋರು ಇದ್ದಾರೆ, ಮೈಸೂರಿನಲ್ಲೇ ಇದ್ದಾರೆ. ಈಗ ನಾವು ದಿನನಿತ್ಯ ಒಂದು ಸೈಕ್ಲಿಂಗ್ ಮಾಡಬೇಕು ಅಂದ್ರೆ 1 ಗಂಟೆಗೆ ಕನಿಷ್ಠ 20-22-25 ಕಿಲೋಮೀಟರ್ ಸೈಕ್ಲಿಂಗ್ ಮಾಡ್ತೀರಲ್ಲ? ನಂಜನಗೂಡ್ಗೂ ಅಷ್ಟೇ 1 ಅವರ್ ಹೋಗ್ತೀವಿ. ಅಲ್ಲೊಂದು ಅರ್ಧ ಗಂಟೆ ದೇವ್ರ ನಮಸ್ಕಾರ ಮಾಡ್ಕೊಂಡು ಅಲ್ಲಿ ಒಂದು ಕಾಫಿ ಕುಡಿದು ಮತ್ತೆ 1 ಅವರ್ ವಾಪಸ್ ಬರ್ತೀವಿ. ನಿಮಗೆ ಒಂಚೂರು ಅವಾಗ ಒಟ್ಟು ಸೈಕಲ್ ಓಡಿಸ್ತಾನೆ ಇರ್ಬೇಕು. ಅದು ಮನಸ್ಸಿಗೆ ಏನೋ ಒಂಥರ ಉಲ್ಲಾಸ. ಅದೇನೋ ಅಲ್ವಾ, ನಾವು ಸಮಯ ಉಳಿಸಿದ್ವಿ ಅಥವಾ ಹಣ ಉಳಿಸಿದ್ವಿ ಅಂತ ಅನ್ನೋದಲ್ಲ, ಬಟ್ ಹೋಗಿ ಬರ್ಬೇಕು. ಹೋಗ್ತೀನಿ ಬರ್ತೀನಿ, ಯಾವಾಗ ಬರ್ತೀನಿ ಗೊತ್ತಿಲ್ಲ, ಬರ್ತೀವಿ. ಏನಂದ್ರೆ ಒಂದು ದೈಹಿಕ ಶ್ರಮ ಇದು. ಈಗ ನಂಜನಗೂಡು ಇಲ್ಲಿ ಹತ್ರ ಹೋಗ್ತಾ ಇರ್ತೀರಿ ಬಿಡಿ, ಮತ್ತೆ ಬೇರೆ ಬೇರೆ ಕಡೆ, ಮತ್ತೆ ಪಿರಿಯಾಪಟ್ಟಣಕ್ಕೆ ಒಂದ್ಸಲ ಸೈಕ್ಲಿಂಗ್ ಮಾಡಿದೆ, ಚಾಮರಾಜನಗರ ಒಂದ್ಸಲ ಮಾಡಿದೆ. ಮತ್ತೆ ನೆಕ್ಸ್ಟ್ ಈಗ ಪ್ಲಾನಿಂಗ್ ಇಟ್ಕೊಂಡಿದ್ದೀರಾ? ಈಗ ನೆಕ್ಸ್ಟ್ ನಾನು ಪ್ಲಾನಿಂಗ್ ಮಾಡ್ಕೊಂಡಿದ್ರೆ ಮತ್ತೆ ಈಗ ನನಗೆ 60 ವರ್ಷ ಆಗಿ 2 ತಿಂಗಳು ನಡೀತಾ ಇದೆ. ಮತ್ತೆ ಡಿಸೆಂಬರ್ಗೆ ಸೈಕ್ಲಿಂಗ್ ಮಾಡ್ಬೇಕು ಅಂತಲೇ
ಒಂದು 73,000 ಕೊಟ್ಟು ಒಂದು ಜಾಯಿಂಟ್ ಕಂಪ್ನಿದು ಸೈಕಲ್ ತಗೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ ಅದು. ಎಲ್ಲಿ ಹೋಗ್ಬೇಕೀಗ ನೆಕ್ಸ್ಟ್ ಮತ್ತೆ ಬೆಂಗಳೂರು ನನ್ನ ಫ್ರೆಂಡ್ಸ್ ಎಲ್ಲ ಅವ್ರಿಗೆ ಒಂದು ಸರ್ಪ್ರೈಸ್ ಕೊಡ್ಬೇಕು ಅಂತ ಬೆಂಗಳೂರಿಗೆ ಪ್ರೋಗ್ರಾಮ್ ಹಾಕೊಂಡಿದ್ದೀನಿ. ಸಾಗ್ಲಿ ಆವಾಗಿನ ದಿನ ಮತ್ತೆ ಈಗಿನ ದಿನ ಒಂದಕ್ಕೊಂದು ತಾಳೆ ಹಾಕಿದಂಗ ಆಗತ್ತೆ ಅಲ್ವಾ. 87ನೇ ಇಸ್ವಿಲಿ ಹೋಗಿದ್ದು. ಈಗ ರಸ್ತೆ ತುಂಬಾ ಚೆನ್ನಾಗಿದೆ, ಆವಾಗ ರಸ್ತೆ ಸರಿ ಇರಲಿಲ್ಲ, ಆಗ ಸಿಂಗಲ್ ರೋಡ್ ಇತ್ತು. ಈಗ ಏನು ಒಂದು ಎಕ್ಸ್ಪ್ರೆಸ್ ವೇ ಬಿಟ್ಟ ಮೇಲೆ ಅಲ್ಲಿ ಟ್ರಾಫಿಕ್ ಸ್ವಲ್ಪ ಆ ಕಡೆ ಜಾಸ್ತಿ ಆದ ಮೇಲೆ ಈ ಕಡೆಗೆ ಕಡಿಮೆ ಇದೆ. ಈಗ ಎಕ್ಸ್ಪ್ರೆಸ್ ವೇದಲ್ಲಿ ಹೋಗಕ್ ಬರಲ್ಲ, ಹೋಗಂಗಿಲ್ಲ ಸರ್, ಅದು ಅಫೆನ್ಸ್ ಅದು ಹೋಗಂಗಿಲ್ಲ. ಸರ್ವಿಸ್ ರೋಡಲ್ಲೇ ಹೋಗ್ಬೇಕು ಸರ್. ಮತ್ತೆ ಸೈಕ್ಲಿಂಗ್ ನಾವು ಮಾಡಿದಾಗ ಏಕಾಗ್ರತೆ ಹೆಚ್ಚು ಇರುತ್ತೆ. ಪ್ರತಿಯೊಂದು ಹಳ್ಳ ಕೊಳ್ಳ ಏನಿದೆ ಗಮನ ಕೊಡ್ತೀವಿ, ನೋಡ್ತಾ ನೋಡ್ತಾನೆ ಎಂಜಾಯ್ ಮಾಡ್ತೀವಿ, ಹೋಗ್ತಾ ಇರ್ತೀವಿ. ಖಂಡಿತ ಸೈಕಲ್ ಇರುತ್ತೆ ಅನ್ನೋದನ್ನ ಗೊತ್ತಿರಲ್ಲ ನಮ್ಮ ಕೈಯಲ್ಲಿ ಅಲ್ವಾ, ಓಡಿಸ್ತಾ ಇರ್ತೀವಿ. ಹಂಗೆ ನೀವು ಕೆಲಸಕ್ಕೆ ಹೋಗ್ಬೇಕಂದ್ರೆ ಹೆಂಗೆ ಹೋಗ್ತೀರಾ? ನಾನು ಕೆಲಸಕ್ಕೆ ಹೋಗ್ಬೇಕಾದ್ರೆ ಒಂದಿನ ವಾಕ್ ಮಾಡ್ಕೊಂಡು ಸಹ ಹೋಗ್ತೀನಿ. ನನ್ನ ಮನೆಯಿಂದ ನನ್ನ ವರ್ಕ್ಶಾಪ್ಗೆ 3.5 ಕಿಲೋಮೀಟರ್ಸ್ ಇದೆ. ಅದು ನನ್ನ ನಡಿಗೆ 1 ಗಂಟೆಗೆ 8 ರಿಂದ 9 ಕಿಲೋಮೀಟರ್ ನನ್ನ ನಡಿಗೆ ಇದೆ. ಈ ನಡುವೆ ಮ್ಯಾರಥಾನ್ಗೂ ಸಹ ನಾನು ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಇದುವರೆಗೆ ಒಂದು 14 ಮ್ಯಾರಥಾನ್ ಓಡಿದ್ದೀನಿ. 21 ಕಿಲೋಮೀಟರ್ ಹಾಫ್ ಮ್ಯಾರಥಾನ್ 1 ಗಂಟೆ 58 ನಿಮಿಷಕ್ಕೆ ಓಡಿದ್ದೀನಿ. ಮತ್ತೆ ಸೈಕ್ಲಿಂಗು ಅಷ್ಟೇ, ಏನು ನಮ್ಮ ರಿಂಗ್ ರೋಡ್ ಇದೆ 42 ಕಿಲೋಮೀಟರ್, ಅದನ್ನು ಸಹ 2 ಅವರ್ಗೆ ಕಂಪ್ಲೀಟ್ ಮಾಡಿದ್ದೀನಿ. ತುಂಬಾನೇ ಗ್ರೇಟ್ ಸಾಹಸ ಮಾಡಿದ್ರಿ ನೀವು, ರಿಯಲಿ. ಇದು ಒಂಥರ ಹೆಮ್ಮೆ. ಈಗ ನನಗೆ 60+. ನಾನು ನಿಮ್ಗೆ 40 ಇರ್ಬೇಕು ಅನ್ಕೊಂಡಿದ್ನಲ್ಲ, ನಿಮ್ಮ ದೇಹ ಪ್ರಕೃತಿ ನೋಡಿ. ನಾನು 1964ನೇ ಇಸ್ವಿ ಜುಲೈ 6ನೇ ತಾರೀಕು ನನ್ನ ಜನಿಸಿದ್ದು. ಅಲ್ಲಿಂದ ಇವತ್ತವರೆಗೂ ನನ್ನ ಎಲ್ಲ ನೋಡಿ ಖುಷಿ ಪಡ್ತಾರೆ. ನನ್ನ ಹವ್ಯಾಸ ಅಂದ್ರೆ ದಿನನಿತ್ಯ ಚಾಮುಂಡಿ ಬೆಟ್ಟ ಹತ್ತುವ ಹವ್ಯಾಸ ಇದೆ. 2014ನೇ ಇಸ್ವಿನಲ್ಲಿ ದಸರಾ ಇವೆಂಟ್ ಅಲ್ಲಿ 13 ನಿಮಿಷಕ್ಕೆ ಹತ್ತು ಮೊದಲನೇ ಪ್ರೈಸ್ ಹೊಡೆದೆ. 3,000 ರೂಪಾಯಿ ನಗದು. ಸೂಪರ್. ಮೆಟ್ಲು ಹತ್ತಕ್ಕೆ ಅಲ್ಲ, ಇಳಿಯುವಾಗ ಎಷ್ಟು ನಿಮಿಷ ಬೇಕು? 6 ನಿಮಿಷ ಸಾಕು. ಹತ್ತಲಿಕ್ಕೆ ಅದ್ರ ಡಬಲ್ 13 ನಿಮಿಷ ಹತ್ತೋದಕ್ಕೆ 6 ನಿಮಿಷ ಇಳಿತೀನಿ. ಸಾಧ್ಯವೇ ಇಲ್ಲ ಇದು, ಯಾರಿಗೂ ಕೂಡ ನನ್ಗನ್ಸ್ಮಟ್ಟಿಗೆ ಸಾಧ್ಯವೇ ಇಲ್ಲ. ಓಡ್ತಿದ್ರಾ? ನಡೆಯೋದು ಸ್ಟಾರ್ಟಿಂಗ್ ಸ್ವಲ್ಪ ಒಂದು 200-250 ಮೆಟ್ಲವರೆಗೆ ಬ್ರಿಸ್ಕ್ ವಾಕ್ ಮಾಡ್ಕೊಳ್ತೀನಿ. ಆಮೇಲೆ ಸ್ವಲ್ಪ ವಾರ್ಮ್ ಅಪ್ ಆಗ್ತಿದ್ದಂಗೆನೆ ಸ್ಲೋ ಜಾಗಿಂಗ್ ಮಾಡ್ತೀನಿ. ನಂದಿಗೆ 700 ಮೆಟ್ಲಿದೆ. 700 ಮೆಟ್ಲಾದ್ಮೇಲೆ ಓಡ್ತೀನಿ. ಮತ್ತೆ ಫಿಸಿಕಲ್ ಆಗಿ ಚೆಕ್ ಮಾಡಿದೆ. ಚಾಮುಂಡಿ ಬೆಟ್ಟದ ಮೆಟ್ಟಿಲಿನ ಆರಂಭ ಏನಿದೆ, ಚಾಮುಂಡಿ ಬೆಟ್ಟದ ದೇವಸ್ಥಾನ ಹೊಸ್ತಿಲಿಗೆ 2200 ಹೆಜ್ಜೆ ಇಡ್ತೀವಿ ನಾವು. ಪ್ಲಾಟ್ಫಾರ್ಮ್ಗಳು ಎಲ್ಲ ಸೇರಿ ಮೆಟ್ಟಲು 1000 ಮೆಟ್ಟಲು ಇರ್ಬೋದು. ಆ ಪ್ಲಾಟ್ಫಾರ್ಮ್ ಎಲ್ಲ ಸೇರಿದ್ರೆ 2200 ಹೆಜ್ಜೆ. ಅದು ಫಿಸಿಕಲ್ ಆಗಿ ನಾನು ಚೆಕ್ ಮಾಡಿ ಇದೊಂದು ಗೊತ್ತಾಯ್ತು. ಈಗ ನಾವು ಕೂಡ ಮೆಟ್ಲು ಹತ್ತಿ ಇಳಿತಿರ್ತೀವಿ, ಬರೀ ನಮಗೆ ಎಷ್ಟಿದೆ ಮೆಟ್ಲು ಅಂತ ಅಷ್ಟೇ ಲೆಕ್ಕ ಇಟ್ಕೊಳ್ತೀವಿ. ಆದ್ರೆ ನಮ್ಮ ಹೆಜ್ಜೆಗಳು ಉದ್ದುದ್ದಕ್ಕೆ ಕೆಲಸ ಹೋಗ್ತೀವಲ್ಲ, ಪ್ಲಾಟ್ಫಾರ್ಮ್ ಅದೆಲ್ಲವನ್ನು ಲೆಕ್ಕ ಹಾಕಿದಾಗ ಇದೊಂದು ಮಾಹಿತಿ ನಮ್ಗೆ ಕೆಳಗಡೆ ಕೊಟ್ಟಂಗಾಯ್ತು. 2200 ಹೆಜ್ಜೆಗಳು ದೇವಸ್ಥಾನದ ಚಾಮುಂಡಿ ಅಮ್ಮನ ದೇವಸ್ಥಾನ ಹೊಸ್ತಿಲಿಗೆ 2200 ಹೆಜ್ಜೆ ಫಿಸಿಕಲ್ ಆಗಿ ಚೆಕ್ ಮಾಡಿ. 2200 ನೆನಪಿಟ್ಕೊಳ್ಳಿ ನಮ್ ಕೆಳಗಡೆ. ನೀವು ಬೇಕಾದ್ರೆ ಗ್ರೇಟ್. ಈ ಸೈಕಲ್ ನೆಪದಲ್ಲಿ ನಿಮ್ ಜೊತೆಗೆ ಮಾತಾಡಿ ಬಹಳ ಖುಷಿ ಆಯ್ತು ಸುರೇಶ್ ಅವರೇ. ನಾನು ಹೇಳೋದು ಒಂದು, ನಮ್ಮ ಜನಸಾಮಾನ್ಯರಿಗೆ ಆದಷ್ಟು ನಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಸೈಕಲ್ ಬಳಸಿ. ಎಲ್ಲಕ್ಕಿಂತ ಹೆಗಲಾಗಿ ನಮ್ಮ ಏನು ವಾಯು ಮಾಲಿನ್ಯ ಇದೆ ಅದನ್ನ ಒಂದು ನಿಯಂತ್ರಣ ಮಾಡಿ ನಡಿಗೆ ಮತ್ತೆ ಬೈಸಿಕಲ್ನ ಬಳಸಿ ಮುಂದಿನ ಪೀಳಿಗೆಗೆ ಒಂದು ಉತ್ತಮ ಪರಿಸರ ಸಿಗ್ಲಿ ಅಂತ ಒಂದು ಹೇಳಕ್ಕೆ ಬಯಸ್ತೀನಿ. ಬಹಳ ಒಳ್ಳೆ ಮಾತುಗಳನ್ನ ಹೇಳಿದ್ರಿ. ನಮ್ಮೆಲ್ಲ ಜನಗಳಿಗೆ ಸೈಕಲಿನ ಮಹತ್ವವನ್ನ ಸಾರದಂಗಾಯ್ತು. ಮತ್ತೆ ನಿಮ್ಮ ಒಂದು ವೈಯಕ್ತಿಕ ಸಾಧನೆ ಮತ್ತೆ ನಿಮ್ಮ ಹವ್ಯಾಸಗಳ ಬಗ್ಗೆ ಕೇಳಿ ನಮ್ಗೆ ಬಹಳ ಖುಷಿ ಆಯ್ತು. ಇದೇ ರೀತಿ 40 ಹಾಗೆ ಕಾಣುವಂತ ನಿಮ್ಮ ದೇಹ ಪ್ರಕೃತಿ ಹಾಗೆ ಕಾಣಲಿ 70-80 ಆದಾಗನು ಅಂತೇಳಿ ಎಲ್ಲರ ಪರವಾಗಿ ಹಾರೈಸ್ತೀವಿ. ಸುರೇಶ್ ಅವರೇ ನಮಸ್ಕಾರ, ಧನ್ಯವಾದ, ಶುಭ ದಿನ, ನಮಸ್ಕಾರ. ಸೈಕಲ್ ಸವಾರಿ ಮಾತಿನ ಲಹರಿ ಕಾರ್ಯಕ್ರಮ ಕೇಳಿದಿರಿ. ಸೈಕಲ್ ಸವಾರಿ ಮಾಡಿ ಪ್ರಸ್ತುತಪಡಿಸಿದವರು ಜಾಂಪಣ್ಣ ಆಶಿಹಾಳ್.